ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲ ತುಂಬ ಬೋರ್ ಆಗಿಬಿಟ್ಟಿದ್ದೀರಾ. ಬರೀ ನೀವು ಕಾರಿಂದೇ ತೋರಿಸ್ತಾ ಇದ್ದೀರಾ. ಪ್ಲೀಸ್ ಚೇಂಜ್ ಮಾಡಿ ಟಾಪಿಕ್ನ ಅಂತ ಹೇಳ್ಬಿಟ್ಟು. ಸೊ ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ರೆಗ್ಯುಲರ್ ಮನೆ ಎಲ್ಲ ಏನಿದೆ, ಏನು ಕೆಲಸ ಇದೆ ಆ ಥರದ್ದು ನಿಮ್ಮ ಜೊತೆ ನಾನು ವ್ಲಾಗ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ತಂದ್ರ ಇಲ್ಲಿಡಿ, ಇಲ್ಲೇ ಇಡಿ. ಚೆನ್ನಾಗಿದೆ ಇದು. ಎಷ್ಟು ಕಡಿಮೆ ಪ್ರೈಸಿಗೆ ಗೊತ್ತಾ ಸಿಕ್ಕಿದ್ದು ನನಗಿದು. 120 ರೂಪಾಯಿನೋ ಅಷ್ಟೇ ಇಷ್ಟು ಬುಕ್ಕಿಗೆ. ಬಟ್ ಕ್ಲಿಯರಾಗೆ ಅದ್ರ ಮೇಲ್ಗಡೆ ಇದು ಹಾಕ್ಬಿಟ್ಟಿದ್ದಾರೆ. ಏನು ಹೇಳಿ ಅಂದರೆ ಪ್ರಿಂಟ್ ಆಗಿರುತ್ತಲ್ಲ ಆ ಥರ, ಹಿಂಗೆ ಹಿಂಗೆ ಇಟ್ಕೊಂಡ್ರೆ ಕಾಣುತ್ತೆ. ಪ್ರಾಕ್ಟೀಸ್ ಮಾಡೋ ಥರ ಆಕ್ಟಿವಿಟಿನ ಪಾಪು. ಬ್ರೈಟಾಗಿ ಕಾಣ್ತಿದೆ ತಾನೆ. ಮುಂದೆಂದು ನೋಡಿ, ಇನ್ನೂ ಒಂದೆರಡು ಸರಿ ಮಾಡಿದ್ರೆ ಸರಿ. ಯಾವುದು ಬುದ್ಧನ್ ಇಟ್ಟಿದ್ಯಲ್ಲ, ಅದಿಟ್ಬಿಡು, ಸಕ್ಕತ್ತಾಗಿರುತ್ತೆ. ಮೀನ್ ಅದ್ರೊಳಗೆ ಓಡಾಡ್ಕೊಂಡು ಇಡೋಣ. ನೆಕ್ಸ್ಟ್ ರಿಯಲಿಸ್ಟಿಕ್ ಆಗಿ ಅರೇಂಜ್ ಮಾಡ್ತೀನಿ. ಅದನ್ನ ತೊಳೆದು ಇಡ್ಬೇಕಷ್ಟೇ. ಇಲ್ಲಿ ಹಿಂಗೆ ಇಡ್ಕೋಬೇಕು ಕರೆಕ್ಟಾಗಿ. ನೋಡ್ರಿ ಹೆಂಗೆ ಬರಿತಾ ಇದೆ ಪಾಪು. ಸ್ಟಡಿ ಟೇಬಲ್ ಮೇಲೆ ಕುತ್ಕೊಂಡು ಬರೆಯಂಗೆ ಆಯ್ತಪ್ಪ ನಮ್ಮ ಪಾಪು. ಅಲ್ಲ ಪಾಪು? ಅಲ್ಲಿ ಸಿಂಕ್ ಒಳಗೆ ಹಾಕಿ ತೊಳಿತೀನಿ. ಇದು ಬಾಳನೇ ಇಲ್ಲ ಆಕ್ಚುಲಿ. ಇದು ಬಾಳ ಇಲ್ಲ. ಇದನ್ನ ಇಟ್ರೆ ಅದರೊಳಗಡೆ ಹೆಂಗಿರುತ್ತೆ ಅಂತ. ಅದ್ರ ಸಾಮಾನು ತುಂಬಾ ಇದೆಯಲ್ಲ ಬೇರೆ. ಅದು ಜಗುತ್ತಿಂದ ನೀವು ತಂದಿರೋದು. ಈ ಥರ ಇದು ಪೆನ್ನು ಕೊಟ್ಟಿರ್ತಾರೆ. ಇದನ್ನು ಈ ಪೆನ್ನಿಗೆ ಹಾಕ್ಕೊಂಡು ಬರೆಯೋದು. ಚೆನ್ನಾಗಿದೆ. 3+ ಇಯರ್ಸಿಗೆ ಬರುತ್ತಿದ್ದು. ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಹಿಂಗೆ ಒಂಥರ ಪ್ರಿಂಟ್ ಆಗಿರೋ ಥರ. ಅಲ್ಲ, ನೀವು ನೆನ್ಸಿಡಿ ಸಾಕು, ನಾನು ತೊಳಿತೀನಿ ಸೋಮು. ಏಕೀಕಿ ಬೈಲಿ ಬರೀಲಿ ತೋರಿಸು ನಿನ್ನ ಮಕ್ಕ ಒಂಚೂರು. ಎಲ್ಲಿ ಸಿಗೋದೇ ಇಲ್ಲ, ಓಡೋಡು ಚಿಕ್ಕಿ. ಕಡ್ಡಿಗಳೆಲ್ಲ ಅಲ್ಲಿ ಮೇಲಿದ್ದಾವೆ, ತಂದ್ಕೊಡ್ತೀನಿ ತಲೆ. ಆಯ್ತು. ಇದಿಟ್ರೆ ಏನಾಗ್ತದೆ ಗೊತ್ತಾ, ಮೀನುಗಳು ಆರಾಮ್ಸೆ ಅದ್ರ ಒಳಗೆಲ್ಲ ಓಡಾಡ್ತಿರ್ತಾರೆ. ಅದಕ್ಕೆ ಹಿಂಗೆ ಇದ್ರ ಕೆಳಗಡೆ ಹೋಗೋ ಥರ ಎಲ್ಲ ಇರುತ್ತೆ. ಲಿಸ್ಟ್ ಮಾಡೋಕ್ಕೆಲ್ಲ ಜಾಗ ಸಿಗುತ್ತೆ. ಮತ್ತೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ಕೊ. ಏನೇನು ಏನ್ರದ್ದು ಇದೆಲ್ಲ ಮಾಡಿದ್ದಾದ್ಮೇಲೆ ಅದ್ರದ್ದು ಸುಮ್ಮನೆ ಇರೋದು ನೋಡಿರಿ ಮೆತ್ತಿದ್ವಿ. ಹಿಂಗೆ ನೋಡು, ನಿಧಾನ ಬರಿಬೇಕು. ಓಕೆ, ಅಳಿಸಿಲ್ಲ, ಸರಿಯಾಗಿ ಬರ್ದಿದ್ದಾರೆ ಬಿಡು. ಇಲ್ಲ ಪಾಪು. ಅದೇನು ತಲೆ ಮೇಲೆ ಕೈ ಇಟ್ಕೊಂಡು ಬರೆಯೋದು ಹೆಂಗೆ ಕಲ್ತವಳಿಂಗೆ. ಅಲ್ಲೋಡು, ಹಂಗೆ ಒಬ್ಬೊಬ್ರಿಗೆ ಅಭ್ಯಾಸ ಇರುತ್ತೆ ಹಿಂಗೆ ತಲೆ ಮೇಲೆ ಕೈ ಹೊಟ್ಕೊಂಡು ಬರೆಯೋದು, ಓದೋದು, ಕೇಳಿಸ್ಕೊಳ್ಳೋದು. ಅಲ್ಲೇನಪ್ಪ ಬಂಗಾರಿ? ಚೆನ್ನಾಗಿದೆಯಾ ಬುಕ್ಕು?
ಅದು ಮ್ಯಾಜಿಕ್ ಬುಕ್ ಅಂತ ತರಿಸಿರೋದು ನಾನು ಮೀಶೋಯಿಂದ. ಬೇಕು ಅಂದರೆ ನಿಮಗೆ ಹೇಳಿ, ನಾನು ಅದ್ರದ್ದು ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಬಟ್ ಅದನ್ನು ಶಾರ್ಟಲ್ಲಿ ಹಾಕಿರ್ತೀನಿ ನಾನು, ಓಕೆನಾ? ಅದನ್ನು ನೋಡಿ. ಅಲ್ಲಿ ಸಿಕ್ಕಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೂ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಅದು. ಹೆಂಗೆ ಅಂದರೆ ಆಲ್ರೆಡಿ ಅಲ್ಲೆಲ್ಲ ಸೀಲ್ಡ್ ಆಗಿರುತ್ತೆ ಆಯಿತಾ, ಅದ್ರ ಮೇಲೆ ಜಸ್ಟ್ ಇದ್ದದಷ್ಟೇ. ಆಮೇಲೆ ಸಮ್ಟೈಮ್ಸ್ ಆದಮೇಲೆ ಅದೇ ಎಲ್ಲ ಪೆನ್ನಲ್ಲಿ ಬರೆದಿರೋ ಮಾರ್ಕೆಲ್ಲ ಹೋಗಿರುತ್ತೆ, ಆ ಥರದ್ದು. ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಪ್ರೈಸಿಗೆ ಸಿಕ್ತು. ಆ್ಯಂಡ್ ಮಕ್ಳದ್ದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಖಂಡಿತವಾಗ್ಲೂ, ಯಾಕಂದರೆ ಅದ್ರ ಮೇಲೆ ತಿದ್ದದಷ್ಟೇ ಅಲ್ವಾ, ಸೊ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ABCD 1 2 3 ಎಲ್ಲನೂ ಇರುತ್ತೆ ಅದರಲ್ಲಿ. ಮತ್ತು ಟಾಯ್ಸು, ಇದು ಡಾಲ್ಗಳದ್ದು ಫೇಸು ಅದೆಲ್ಲ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಚೆಕ್ ಮಾಡಿ ಅದನ್ನು. ಹಾಗೆ ಆಬ್ವಿಯಸ್ಲಿ ನಮ್ಮದು ಸಂಜೆ ಟೈಮ್ ಪ್ಲೇಸ್ನ ಚೇಂಜ್ ಮಾಡಿದ್ದೀವಿ ಶುದ್ಧ ತಿಂಡಿಗೆ. ಯಾಕೆ ಕೈಲಾಸಮ್ಗೆ ನಾವು ಇವಾಗ ಹೋಗ್ತಾ ಇಲ್ಲ. ಅಂದರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ನೊಣಗಳು. ಅದ್ರ ಹಿಂದೆನೇ ಡಂಪ್ ಯಾರ್ಡ್ ಇದೆ ಆಯಿತಾ. ಹಿಂದೆನೇ ಅಂದರೆ ಆ ಏರಿಯಾದಲ್ಲಿ ಹಿಂದ್ಗಡೆ ಡಂಪ್ ಯಾರ್ಡ್ ಇದೆ. ಅಲ್ಲಿರೋ ಡಂಪ್ ಯಾರ್ಡಲ್ಲಿರೋ ಅಷ್ಟೂ ನೊಣಗಳು ಆ ಒಂದು ಹೋಟೆಲ್ಗೆ ಬರ್ತದೆ ಅಂತ ನಮಗೆ ಅನಿಸುತ್ತೆ. ಸೊ ಅದು ಹೆಂಗೆ ಹೋಗ್ತಿದ್ದಾರೋ ಜನ ಅಲ್ಲಿಗೆ ನಮಗಂತೂ ಗೊತ್ತಿಲ್ಲ. ನಾವು ಹೋದಾಗ ಪ್ರತಿಯೊಂದು ಕಾರ್ನರಲ್ಲಿ ಪ್ರತಿಯೊಂದು ಕಡೆನೂ ನೊಣಗಳು ಫುಲ್ಲು ಮುತ್ಕೊಂಡಿರುತ್ತೆ. ಮತ್ತು ಜ್ಯೂಸ್ ಎಲ್ಲ ಅಂತೂ ಕುಡಿಯೋದಕ್ಕೆ ಹೋಗಬೇಡಿ ಗೈಸ್ ದಯವಿಟ್ಟು. ನಾವು ತುಂಬ ಇಷ್ಟಪಟ್ಟು ಹೋಗ್ತಾ ಇದ್ದಿದ್ದು ಹೋಟೆಲ್ ಅದು. ಬಟ್ ಎಂಡಲ್ಲಿ ನಮಗೆ ಅಪ್ಪ ದೇವರೇ, ಇಲ್ಲಿಗೆ ಬಂದರೆ ಎಲ್ಲ ಕಾಯಿಲೆ ಗ್ಯಾರಂಟಿ ಸ್ಟಾರ್ಟ್ ಆಗುತ್ತೆ ಅಂತ ಆ ಹೋಟೆಲ್ನ ನಾವು ಬಿಟ್ಟು ಹೋಗೋದು. ಅಷ್ಟು ನೊಣಗಳು ಎಲ್ಲ ಕಡೆ, ಎವ್ರಿ ಕಾರ್ನರು. ಆ ಜ್ಯೂಸ್ ಕುಡಿಯೋ ಹತ್ರನೂ ಇರುತ್ತೆ, ಆ ಕಡೆ ದೋಸೆ ಮಾಡ್ತಿರ್ತಾರೆ ಅಲ್ಲೂ ಇರುತ್ತೆ, ಆ ಕಿಚನಲ್ಲಿರುತ್ತೆ, ಮತ್ತು ನಾವು ಕುತ್ಕೊಳ್ಳೋಂಥ ಪ್ಲೇಸು ಹೊರಗಡೆ ಎಲ್ಲ ಕಡೆನೂ ನೊಣ ಇರುತ್ತೆ. ಅದು ಎಲ್ಲೆಲ್ಲಿ ಏನೇನು ಮುಟ್ಕೊಂಡು ಬಂದಿರ್ತಾವೋ ಅಲ್ವಾ. ಸೊ ತುಂಬ ಇಷ್ಟಪಟ್ಟು ಹೋಗಿದ್ದು ಹೋಟೆಲ್ನ ಇವಾಗ ಹಂಗೆ ಹೋಗ್ಬೇಕಾದ್ರೆ ಆ ಕಡೆ ನೋಡೋದು ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿಯಲ್ಲಿ ಇವಾಗ. ಬಟ್ ಜನ ಅಂತೂ ಯಾವಾಗಲೂ ಇದ್ದೇ ಇರ್ತಾರೆ ಆ ರೀತಿ. ನೋಡಿ ಇವಾಗ ಶುದ್ಧ ತಿಂಡಿಗೆ ಬಂದಿದ್ದೀವಿ. ಶುದ್ಧ ತಿಂಡಿಗೆ ಬಂದು ನಮ್ಮ ಕಾರಲ್ಲಿ ನಿಂತ್ಕೊಂಡಿದೆ. ಸೊ ಇವಾಗ ಒಂದು ಸ್ವಲ್ಪ ಸಂಜೆ ಟೈಮ್ ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಇದೊಂದು ಹ್ಯಾಬಿಟ್ ಆಗಿದೆ ಇವಾಗ. ಹೊಸ ಕಾರ್ ತೊಗೊಂಡ್ಮೇಲೆ ನಾನು ಡೈಲಿ ಡ್ರೈವ್ಗೆ ಹೋಗ್ತೀವಲ್ವಾ, ಏನಾದ್ರು ಒಂದು ತಿನ್ಕೊಂಡು ಬರೋದು ಚೆನ್ನಾಗಿರುತ್ತೆ, ಒಂಥರ ಪೀಸ್ಫುಲ್ ಡೇ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಪಾಪುನ ಬಿಡೋಕ್ಕೆ ಸ್ಕೂಲ್ಗೆ ಹೋದೆ. ಸೋಮು ಇಲ್ಲದೆ ಇದ್ದಾಗ ನಾನು ಇದೇ ಕೆಲಸ ಮಾಡಲೇಬೇಕು. ಜೋರಾಗಿ ಹಾಕು ಅಮ್ಮ ಡೋರು. ಕೈ ಎತ್ಕೊ ಪಾಪ. ಕೈ ಎತ್ತು. ಓಕೆ, ಬಾಯ್ ಮಾಡು ಅಜ್ಜಿಗೆ. ಕೂರ್ತಾ ಡೋರು. ಹಾಂ ಕೂತಿದೆ. ಸರಿ, ಓಕೆ ಬರಲಾ? ಬಾಯ್. ಸೊ ಏನಕ್ಕೆ ನಾನು ಕಾರಿಂದೇ ನಿಮಗೆ ತೋರಿಸ್ತಾ ಇದ್ದೆ ಅಂತ ನೀವು ನನ್ನ ಕೇಳೋದಾದರೆ, ಸೊ ಮೋಟಿವೇಶನ್ ಅಷ್ಟೇ ಗೈಸ್. ಅದೆಲ್ಲ ಏನನ್ನ ನಿಮಗೆ ಕೆಲವೊಬ್ಬರಿಗೆ ಹೌಸ್ ವೈಫ್ಗಳಿಗೆ ಅದೆಲ್ಲ ಇಟ್ ಈಸ್ ವೆರಿ ಬೋರಿಂಗ್, ಏನು ಕಾರ್ ತೊಗೊಂಡಿದ್ದಾರೆ ಅಷ್ಟೇ ಅಂತ ಅನ್ನಿಸ್ಬೋದು. ಬಟ್ ಸಮ್ವನ್ ಹೂ ಡ್ರೀಮ್ಡ್ ಆಫ್ ಅಲ್ವಾ, ಅದ್ರ ಬಗ್ಗೆ ತುಂಬ ಕನಸು ಕಟ್ಕೊಂಡು ಅದನ್ನು ತಗೊಂಡಿದ್ದಾಗ ಅದು ಆ ಇನ್ಸ್ಪೈರ್ ಆಗಲಿ ಅನ್ನೋ, ಬೇರೆಯವರೆಲ್ಲರೂ ಅದೇ ರೀತಿ ಇರಲಿ ಅನ್ನೋ ರೀತಿಯಲ್ಲಿ ನಾನು ನಿಮಗೆ ಆ ಥರ ಅದ್ರ ಬಗ್ಗೆನೇ ಜಾಸ್ತಿ ವೀಡಿಯೋಸ್ನ ಮಾಡ್ತಾಯಿದ್ದೆ ಅಷ್ಟೇ. ಆ್ಯಂಡ್ ಆಲ್ಸೋ ಇಟ್ ಈಸ್ ಮೈ ಮೆಮೊರಿ. ನನಗೆ ತುಂಬ ಇಷ್ಟ, ನನ್ನ ಕಾರ್ ನನಗೆ ತುಂಬ ಇಷ್ಟ. ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೆ. ಅದನ್ನೂ ಕೆಲವ್ರಿಗೆ ತಡ್ಕೊಳಕ್ಕಾಗಿಲ್ಲ ಅಂದರೆ ಓಕೆ ಫೈನ್, ಏನೂ ಮಾಡೋಕ್ಕಾಗೋದಿಲ್ಲ, ಹಾಕೋಣ ಬೇರೆ ಥರ ಕಂಟೆಂಟನ್ನು ಹಾಕೋಣ ಪೇಜಲ್ಲಿ. ಸದ್ಯಕ್ಕೆ ನನ್ನ ಲೈಫಲ್ಲಿ ಅಂಥದ್ದು ಏನೂ ನಡೀತಾ ಇಲ್ಲ. ಸೊ ಅದನ್ನೆಲ್ಲ ಒನ್ ಬೈ ಒನ್ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಅಲ್ವಾ. ಸೊ ಅಂಥದ್ದೇನು ಹೊಸದೆಲ್ಲ ಏನೂ ಇಲ್ಲ. ಇನ್ನು ನೆಕ್ಸ್ಟು ಬರೋದೆಲ್ಲ ಕಮ್ಮಿಂಗ್ ಡೇಸಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ಪಾಪು ರೋಟೀನ್ ಎಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಮನೇಲಿ ಏನಂದರೆ ನಾನು ಅವಳಿಗಿನ್ನ ಬ್ರೆಸ್ಟ್ ಫೀಡಲ್ಲಿ ಇದ್ದಾಳೆ. ಅವಳ ರೋಟೀನ್ ಏನೂ ಚೇಂಜ್ ಆಗಿಲ್ಲ. ಆಮೇಲೆ ಅವಳಿಗೆ ಸ್ನಾನದ್ದು ಅದು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ನಮ್ಮ ಅಕ್ಕ ಬಾವ ಬಂದರು ನೋಡಿ. ನಮ್ಮ ಅಕ್ಕ ಬಾವ ಬಂದಿದ್ದಾರೆ, ಹಂಗಾಗಿ ಓಪನ್ ಮಾಡೋಣ ಡೋರ್ ಈಗ. ಓಯ್ ಬಾವಾ ಮಧ್ಯಾಹ್ನಕ್ಕೆ ಅವರು ಫಿಶ್ ತೊಗೊಂಡು ಬಂದಿದ್ರು ಅಕ್ಕ ಮತ್ತು ಬಾವ. ಅದನ್ನೆಲ್ಲ ಸಾಂಬಾರು ಮತ್ತು ಫ್ರೈ ಎಲ್ಲ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ಏನಂತ ಹೇಳಿದ್ರೆ ನಮ್ಮ ಸಂಜೆ ಇಲ್ಲಿಗೆ ಕರ್ಕೊಂಬರೋಣ
ಬೇಡ 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 ಕಾಫಿ ಎಲ್ಲ ನಾನು ಬೇಬಿ ಫೇಸ್ ಯಾಕೆ ರಿವೀಲ್ ಮಾಡಿ ಬೇಡ ಬೇಡ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ನಾನು ಒಂದು ಸ್ವಲ್ಪ ಒಂದು 3 ಮಂತ್ಸ್ ಆಗಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಇವಾಗ 3 ಮಂತ್ಸ್ ಆಗಿದೆ. ಸೊ ಮಾಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತೀನಿ. ನಮ್ಮ ಮನೆಗೆ ನಿಜವಾದ ಲಕ್ಷ್ಮಿ ಥರ ಬಂದಿದ್ದಾಳವಳು. ಸೊ ಲಕ್ಷ್ಮಿ ಹಬ್ಬದ ದಿನವೇ ಅವಳನ್ನು ರಿವೀಲ್ ಮಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಹಾಗಾಗಿ ಅವತ್ತಿಗೆ ಮಾಡ್ತೀನಿ. ಇನ್ನೇನು ಸ್ವಲ್ಪ ದಿನನೇ ಅಲ್ವಾ, ಸೊ ಅದೊಂದೇ ಬೇಜಾರು, ಗಾಳಿ ಜಾಸ್ತಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಆ್ಯಂಡ್ ತುಂಬ ಮುದ್ದಾಗಿದ್ದಾಳೆ. ಕೆಲವೊಂದು ಸರಿ ವೀಡಿಯೋದಲ್ಲಿ ಎಡಿಟಿಂಗ್ ಆಗದೆ ಇರೋದನ್ನು ಕೆಲವರು ನೋಡ್ಬಿಟ್ಟು ನಂಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಹಾಕ್ತಾರೆ, ವಾವ್ ಎಷ್ಟು ಮುದ್ದಾಗಿದ್ದಾಳೆ ಅಂತ. ಸೊ ಆ ರೀತಿ ಟಶಿ ಥರ ಇಲ್ಲ ಅವಳು, ಟಶಿ ಥರ ಇನ್ನೂ ಇಲ್ಲ, ಸೋಮು ಥರನೂ ಇಲ್ಲ. ಶಿ ಇಸ್ ಕಂಪ್ಲೀಟ್ಲಿ ಲೈಕ್ ಮೀ. ನಾನು ಹೆಂಗಿದ್ದೀನೋ ನಂದು ಕ್ಲೀನ್ ಅಂತಲೇ ಹೇಳ್ಬೋದು, ಆ ರೀತಿ ಇದ್ದಾಳೆ. ಸೊ ಇವಾಗ ಸಂಜೆ ಬಂದ್ವಿ. ನಿಮಗೆ ಇದರದ್ದೆಲ್ಲ ರೆಸಿಪಿ ನಾನು ತುಂಬ ಅಪ್ಲೋಡ್ ಮಾಡಿದ್ದೀನಿ ಇದುವರೆಗೂ. ಪಾಂಪ್ಲೆಟ್ ಫಿಶ್ ಇದು ನೋಡಿ, ಆಟ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ ಇಬ್ಬರು. ಇವಾಗ ಫಿಶ್ ಎಲ್ಲ ಮಾಡಿಬಿಟ್ಟು ಸಂಜೆಗೆ ಸಾಂಬಾರೆಲ್ಲ ಮಾಡಿ ತಿನ್ಕೊಂಡು ಮಲ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ವೆದರು ಚೆನ್ನಾಗಿದೆ, ಮಳೆ ಬರ್ತಾ ಇಲ್ಲ, ಬರೀ ಒಂಥರ ಯಾವಾಗಲೂ ಆಫ್ ಆಗಿರೋ ಥರ. ಹಾಯ್ ಗಾಯ್ಸ್, ಇವಾಗ ಬೆಳಗ್ಗೆ 10 ಗಂಟೆ ಆಗಿದೆ. ನಮ್ಮ ಅಕ್ಕ ಬಾವ ಬಂದಿದ್ರಲ್ಲ, ಅದಕ್ಕೆ ಮಟನ್ ತರೋಣ ಅಂತ ಹೋಗಿದ್ವಿ. ನಮ್ಮಮ್ಮ ಅಲ್ಲಿ ವಾಕಿಂಗ್ ಮಾಡಿಸ್ತಾ ಇದ್ದಾರೆ ಕಿಕ್ಕಿನ. ಯಾವುದು ಸೊ ಧೂಳು ಅಂದರೆ ಧೂಳು ಮಾಡತ್ತಪ್ಪ. ಮುಖಕ್ಕೆ ಬರ್ತೈತೆ ಡಸ್ಟು, ನೋಡಿ ಮುಖಕ್ಕೆ ಬರುತ್ತೆ ಡಸ್ಟು. ಏಯ್ ಬಾಕಿಕ್ಕೆ ಮಟನ್ ತಗೊಂಡು ಬಂದ್ವಿ. ಇವಾಗ ಹೋಗ್ಬಿಟ್ಟೆ ಮಾಡಬೇಕು. ಅಮ್ಮ ತಿಂಡಿ ಎಲ್ಲ ಮಾಡಿದ್ರಾ? ಕಾರ್ ಆನ್ ಆಗಿದೆಯಾ? ಅಲ್ಲ, ಲಾರಿ ಸೌಂಡು ನಮ್ಮ ಕಾರ್ ಸೌಂಡು ಒಂದೇ ಥರ ಬರುತ್ತಲ್ಲ. ನಾನು ಇದೇನು ಕಾರ್ ಆನ್ ಆಗಿದೆಯಾ ಅಂತ. ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ವಿ. ಬಿಸಿಬೇಳೆ ಬಾತ್ ಮಾಡಿಕೊಂಡು ತಿನ್ಕೊಂಡು ಎಲ್ಲರೂ ನೆಕ್ಸ್ಟ್ ಏನೇನು ಕೆಲಸ ಇದೆ ಅಂತ ನೋಡ್ತಾ ಇದ್ವಿ. ನಮ್ಮ ಅಕ್ಕ ಬಾವ ಇವಾಗ ನಮ್ಮ ಪಾಪನ ಎತ್ಕೊಂಡು ಆಟ. ಇವತ್ತೇ ಫಸ್ಟ್ ಟೈಮ್ ಅವ್ರು ಎತ್ಕೊಂಡಿರೋದು, ಯಾಕೆಂದರೆ ಅವಳಿಗೆ ಇವಾಗೆಲ್ಲ ಕತ್ತೆಲ್ಲ ನಿಂತಿದೆ ಅಲ್ವಾ, ಹಾಗಾಗಿ ಇವಾಗ ಎತ್ಕೊತಾ ಇದ್ದಾರೆ ಎಲ್ಲರೂ. ಆಮೇಲೆ ರಕ್ಷಿನೂ ಬಂದಿದ್ದರು. ಈ ವೀಕೆಂಡಲ್ಲಿ ನಮಗೆ ಸೋಮುಗೆ ಕೆಲಸ ಕಂಟಿನ್ಯೂಸ್ ಆಗಿ ಒಂದು ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿವಸ ರಜೆ ಇತ್ತು. ಹಾಗಾಗಿ ಎಲ್ಲರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ರಕ್ಷಿ ಅನ್ಎಕ್ಸ್ಪೆಕ್ಟೆಡೇ, ರಕ್ಷಿ ಮತ್ತು ಅಮ್ಮ ಎಲ್ಲ ಸೈಟ್ ಹತ್ರ ಹೋಗಬೇಕು, ಬನ್ನಿ ಹೋಗೋಣ ಅಂತ ಹೇಳ್ತಾಯಿದ್ರು. ಆವಾಗ ಸೈಟ್ ಹತ್ರ ಹೋಗಿದ್ವಿ. ಅದು ಇನ್ನೂ ಒಂಚೂರು ಏನೇನೋ ಕೆಲಸ ಎಲ್ಲ ನಡೀತಾ ಇದೆ, ಹಾಗಾಗಿ ಸುಮ್ಮನೆ ಹಾಗೆ ಆನ್ ದಿ ವೇ ಹೋಗ್ತಾ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ನೋಡಿಕೊಂಡು ಹಾಗೆ ಹೋಗೋದು ಅಷ್ಟೇ. ನಿಮ್ಗೆ ಇದ್ರದ್ದೆಲ್ಲ ನಾನು ಡೀಟೇಲ್ ವಿಡಿಯೋ ಇನ್ನೂ ಹಾಕಿಲ್ಲ, ಸ್ವಲ್ಪ ಟೈಮ್ ತೊಗೊಳತ್ತೆ. ಹಬ್ಬ ಆದಮೇಲೆ ಹಾಕ್ತೀನಿ ಏನು ಕತೆ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ನಿಮಗೆ ಅವಾಗ ವೀಡಿಯೋಸ್ಗಳನ್ನ ಹಾಕ್ತೀನಿ. ಇವಾಗ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಏನೂ ನಾನು ಪ್ರಾಪರಾಗಿ ತೋರಿಸಿಲ್ಲ. ಎಲ್ಲಿಂದ ಏನು ಕತೆ ಅಂತ ಏನೂ ತೋರಿಸಿಲ್ಲ ಇನ್ನೂ ಇದುವರೆಗೂ. ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟು ಒಂದು ಗ್ಲಿಮ್ಸ್ ಅಷ್ಟೇ ನಿಮಗೆ ತೋರಿಸ್ತಿರೋದು. ಎಲ್ಲ ಕಂಪ್ಲೀಟಾಗೆಲ್ಲ ಆದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಆಯಿತಾ? ಎಲ್ಲಿ ಏನು ಅಂತ ನಾನು ಏನೂ ಹೇಳಲ್ಲ ನಿಮಗೆ, ಅದು ಸರ್ಪ್ರೈಸ್ ಆಗೇ ಇರಲಿ.
ಹಂಗೆ ಸೋಮು ಹೇಳ್ತಾ ಇದ್ರು ಏನೇನು ಏನಾಗುತ್ತೆ ಏನು ಇಲ್ಲ ಏನೇನು ಬರ್ಬೋದು ನೆಕ್ಸ್ಟು ಅಂತ ಹೇಳಿಬಿಟ್ಟು. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತು ಮಾಗಡಿಗೆ ಕನೆಕ್ಟ್ ಆಗುವಂಥ ರೋಡು ಮೊನ್ನೆ ಅಷ್ಟೇ ಲಾಂಚ್ ಮಾಡಿದರು 25th ಲಾಸ್ಟ್ ಮಂತಲ್ಲಿ. ತುಂಬ ಚೆನ್ನಾಗಿದೆ ರೋಡ್ ಅದು. ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ ನಮ್ಮ ಮನೆಯಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ನಾನೇ ಡ್ರೈವ್ ಮಾಡಿಬಿಟ್ಟೆ ಇವತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ನಾನು ಲಾಂಗ್ ಎಲ್ಲಾದರೂ ಹೋದ್ರೇ ನನಗೂ ಒಂದು ಗೊತ್ತಾಗೋದಲ್ವಾ, ಹಾಗಾಗಿ ಫುಲ್ ಒಂದು ಲಾಂಗ್ ಡ್ರೈವು ಇಲ್ಲಿವರೆಗೂ ನಾನೇ ಮಾಡಿದೆ. ಮತ್ತು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ಅದ್ರದ್ದು ವಿಡಿಯೋ ನಾನು ನಾಳೆ ಹಾಕ್ತೀನಿ. ಅದು ಅಷ್ಟೇ ಕಂಪ್ಲೀಟಾಗಿ ಇಲ್ಲಿಂದ ನಾವು ಅಲ್ಲಿಗೆ ರೀಚ್ ಆಗೋವರೆಗೂ ಅಂದರೆ ಒಂದು ಫುಲ್ ಸ್ಟ್ರೆಚ್ ನಾನೇ ಡ್ರೈವ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿದೆ ವ್ಲಾಗು, ನೀವು ಅದನ್ನು ನೋಡ್ಬೋದು ನಾಳೆ ವಿಡಿಯೋದಲ್ಲಿ. ನೋಡಮ್ಮ, ಒಂದು ತೋಟಕ್ಕೆ ಕಾವಲುಗಾರರು ಇಲ್ಲ ಅಂದರೆ ಹಿಂಗೆ ನಿಮ್ಮಂಗೆ ಹಿಂಗೆ ಬಂದು ಕಿತ್ಕೊಂಡು ಹೋಗ್ತಾರಲ್ಲ. ಯಾರು ಬರಲ್ಲ. ಏನಪ್ಪ ಪಾ ಮಗ್ನೆ ಚೆನ್ನಾಗಿದೆಲ್ಲ. ಸೂಪರ್ ಡ್ರೈವಿಂಗ್. ಇವಾಗ ಸೈಟ್ ಹತ್ರ ಬಂದಿದ್ವಿ, ಹೋಗ್ತಾ ಇದೀವಿ ವಾಪಸ್ ಮನೆಗೆ. ಇವತ್ತು ರಕ್ಷಿ ಫ್ರಂಟ್ ಸೀಟಲ್ಲಿ. ಸೂಪರ್ ಡ್ರೈವಿಂಗ್, ಅಮೇಸಿಂಗ್ ಡ್ರೈವಿಂಗ್. ನೋಡಿ ಕಲ್ತ್ಕೊಳ್ಳಿ ಇವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು. ಚೆನ್ನಾಗಿತ್ತು. ಅದಕ್ಕೂ ಕಮೆಂಟ್ ಹಾಕಿದ್ರ, ಏನ್ ಬರೀ ಗಾಡಿದೇ ತೋರಿಸ್ತೀರಾ, ಗಾಡಿದೇ ಹೇಳ್ತೀರಾ. ಅಲ್ವಾ? ನಾನ್ ಅದನ್ನ ಹೇಳ್ದೆ, ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗತ್ತೆ ಅದ್ರಲ್ಲಿ ಹೇಳ್ದೆ, ಇನ್ಸ್ಪೈರ್ ಆಗಿ ನಂತರ ಸ್ಮಾಲ್ ಟೌನ್ ಇಂದ ಬಂದು ಹೌದು ಒಂದ್ ಬ್ಯಾಂಗ್ಳೂರಲ್ಲಿ ಒಂದು ಅಷ್ಟು ಟಫ್ ಟ್ರಾಫಿಕ್ ಅಲ್ಲಿ ಓಡ್ಸೋದಂದ್ರೆ ಏನ್ ತಮಾಷೆ ಅಲ್ಲ. ಸೈಟ್ ತಗೊಂಡಾಗ ಅದ್ ಯಾವಳ ನನ್ನ ಹತ್ರ ಅಂತ ಸೈಟ್ ಇದೆ ಅಂದ್ಲಂತೆ. ದೊಡ್ಡದೇ ಅಲ್ವಾ? ನಾವು ಬೆಳೆದಿರೋ ಇದರಿಂದ ನಮ್ಗೆ ಇದು ದೊಡ್ಡದು ಅಂದ್ಲಂತೆ. ಹೌದು, ನನ್ನ ಹತ್ರ ಈ ತರ 10 ಸೈಟ್ ಇದೆ ಅಂತ. ಓಕೆ ಗೈಸ್, ಬಾಯ್. ನಾವಿವಾಗ ಹೋಗ್ಬೇಕು. ಬಾಯ್ ಗೈಸ್, ಇವಾಗ ನಾವು ಮೇನ್ ರೋಡಿಗೆ ಹೋಗಿ ಜಾಯಿನ್ ಆಗಬೇಕು, ಅಲ್ಲಿಂದ ಹೊರಡಬೇಕು. ಬೇಡ ಬರಪ್ಪ. ಕುಂಬ್ರಂಗಲ್ಲಿ ಫ್ಲವರ್ ಬಂತು ನಿಮ್ಗೆ. ಇವತ್ತು ಎಷ್ಟು ದೂರ ಡ್ರೈವ್ ಮಾಡಿದ್ದು ಸೋಮು? ಆಲ್ಮೋಸ್ಟ್ ನಾನು 50 ಕಿಲೋಮೀಟರ್ಸ್ ಡ್ರೈವ್ ಮಾಡಿರೋದು ಇವತ್ತು. ಫಸ್ಟ್ ಟೈಮ್ ಆಕ್ಚುಲಿ ಹೈವೇ ನಾನು ಓಡಿಸಿದ್ದು. ಇಷ್ಟು ದಿವಸ ನಾನು ಯಾವತ್ತೂ ಹೈವೇ ತಂದಿರ್ಲಿಲ್ಲ. ಹೌದು. ಅಲ್ಲೋಡಲ್ಲಿ ಗೌರಮ್ಮ ಎಷ್ಟು ಹೊತ್ಕೊಂಡ್ಬರ್ತಿರೋದು. 200 ರೂಪಾಯಿಗೆ ಏನೋ ಬರಲ್ಲ ಅಂತ ಆಂಟಿ. ಹಿಂದ್ಗಡೆ ಹೆಂಗ್ರಿ ಓಪನ್ ಮಾಡೋದು? ಏನಿಲ್ಲ, ಓಪನ್ ತೆಗಿದ್ರು. ತಡಿ ಮಗಳೇ. ಸೊ ನಮ್ಮಮ್ಮ ಇಲ್ಲಿ ಲೋಕಲ್ ವೆಂಡರ್ಸ್ ಹತ್ರ ತರಕಾರಿ ತಗೊಂಡ್ಬರ್ತಾ ಇದ್ರು. ಬನ್ನಿ ಆಂಟಿ. ಇನ್ನೂ ತರ್ತೀಯಾರಂತ ದೀಪು. ಒಂದು ರಾಶಿ ತಗೊಂಡ್ಬಂದಿದ್ದಾರೆ. ಹೌದಾ? 10 ರೂಪಾಯಿ ಕೆಜಿ ಅಂತ. ಏನು ಟೊಮೊಟೊ 200 ರೂಪಾಯಿ ಕೊಟ್ಟಿದೆ, 200 ಕೆಜಿ ತರ್ತಾರೆ. ಕೇಳ್ರಿ. ಹಾ ಯಾಕ ನೀನ್ ಯಾಕೆ ಕಡಕ್ ಜಶು? ಅಯ್ಯೋ ಇಲ್ಲಿ ದೀಪು. ಅಲ್ಲಿಂದ ಬರೋಷ್ಟರಲ್ಲಿ ಫುಲ್ ಸುಸ್ತಾಗಿತ್ತು. ಸೊ ಹಂಗೇನೆ ಶುದ್ಧ ತಿಂಡಿ ಗಾಡಿ ಹೊಡೆದೆ. ಅಲ್ಲಿಗೆ ಹೋಗ್ಬಿಟ್ಟು ಏನಾದ್ರು ಒಂದು ಸ್ವಲ್ಪ ಜ್ಯೂಸು ಕಾಫಿ ಏನಾದ್ರು ಒಂದು ಕುಟ್ಕೊಂಡು ತಿನ್ಕೊಂಬರೋಣ ಅಂತ ನಾವು ಅಲ್ಲಿಗೆ ಹೋದ್ವಿ. ಚೆನ್ನಾಗಿತ್ತು. ಅಂದರೆ ಕೆಳಗಡೆ ಕುತ್ಕೊಂಡು ತಿಂದರೆ ಸರ್ವಿಸ್ ಚಾರ್ಜಸ್ ಎಲ್ಲ ಏನೂ ಇರೋಲ್ಲ, ಬಟ್ ಮೇಲೆ ಹೋದ್ವಿ ಅಂದರೆ ಸರ್ವಿಸ್ ಚಾರ್ಜಸ್ ಇರುತ್ತೆ. ಮತ್ತು ತುಂಬ ಕಾಸ್ಟ್ಲಿ. ಮೇಲ್ಗಡೆ ನಾವು ಒಂದು 2 ಸರಿ ಹೋಗಿರೋದು ಅಲ್ಲಿಗೆ. ತುಂಬ ಕಾಸ್ಟ್ಲಿ. ಒಂದು 3 ಐಟಮ್ ತೊಗೊಂಡ್ರೆ 500 ರೂಪಾಯಿ ಬಿಲ್ ಆಗಿಬಿಡುತ್ತೆ, ಆ ರೀತಿ ಇದೆ. ಐ ಡೋಂಟ್ ಪ್ರಿಫರ್ ಮೇಲ್ಗಡೆ ಹೋಗೋದು. ಯಾರು ನೀವು ಇಲ್ಲಿ ಈ ಕಡೆ ನೈಸ್ ರೋಡಿಂದ ಅಥವಾ ಕೆಂಗೇರಿ ಸೈಡಿಂದ ಈ ಸೈಡ್ ಬರೋರು ಯಾರು ಇದ್ರೆ, ಅಥವಾ ಬನಶಂಕರಿಯಿಂದ ಅಲ್ಲಿಗೆ ಹೋಗೋರಿದ್ರೆ, ಐ ಡೋಂಟ್ ಪ್ರಿಫರ್ ಮೇಲ್ಗಡೆ. ತುಂಬ ಬಜೆಟ್ ಫ್ರೆಂಡ್ಲಿ ನೋಡ್ತೀರಾ ಅಂದರೆ ಮೇಲ್ಗಡೆ ಬೇಡ, ಕಂಫರ್ಟ್ ನೋಡ್ತೀರಾ ಅಂದರೆ ಮೇಲ್ಗಡೆ ಆರಾಮಾಗಿ ಹೋಗಿ. ಕೆಳಗಡೆ ಸೆಲ್ಫ್ ಸರ್ವಿಸ್ ಇರುತ್ತೆ, ಅದನ್ನು ನೀವು ಆರಾಮಾಗಿ ಆಫ್ ಮಾಡ್ಕೋಬೋದು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸು ಇಟ್ ಈಸ್ ಫೈನ್, ಚೆನ್ನಾಗಿದೆ. ಒಂಥರ ಅಥೆಂಟಿಕ್ಕು ಮತ್ತು ತುಂಬ ಒಂಥರ ಇದರಲ್ಲಿದೆ, ಏನಂತಾರೆ ಹೈಜಿನ್ನಾಗೆ ಒಂಥರ ಸಖತ್ತಾಗೆ ಕೊಡ್ತಾರೆ ಊಟ ಎಲ್ಲ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಬಟ್ ಸರ್ವಿಸ್ ಚಾರ್ಜಸ್ ಜಾಸ್ತಿ, ಅದೊಂದು ನನಗೆ ಅನ್ನಿಸ್ತು ಆ ರೀತಿ.
ಎಲ್ಲ ಹೋಟೆಲ್ಲು ಹಾಗೆ ಇದೆ ಅಂತ ನನಗನ್ಸುತ್ತೆ. ಇವಾಗ ದಿನಗಳಲ್ಲಿ ಎಲ್ಲರೂ ಆಲ್ಮೋಸ್ಟ್ ಔಟ್ಸೈಡೇ ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾರೆ, ಮನೇಲಿ ಏನು ಜಾಸ್ತಿ ಮಾಡಲ್ಲ. ಬಿಕಾಸ್ ಲಾಡ್ ಆಫ್ ಮೆಸ್ ಅದು ಇದು ಏನೇನೋ ಇರುತ್ತಲ್ಲ ಮನೆಯಲ್ಲಿ, ಹಾಗಾಗಿ ಎಲ್ಲರೂ ಜಾಸ್ತಿ ಔಟ್ಸೈಡೇ ಪ್ರಿಫರ್ ಮಾಡ್ತಾರೆ ಇವಾಗ ತಿನ್ನೋದಕ್ಕೆ. ಈಸಿ ಇರುತ್ತೆ, ಅದರಲ್ಲೇ ಒಂದು ಸ್ವಲ್ಪ ಹೈಜೀನ್ ಆಗಿರೋದು ನೋಡ್ಕೊಂಡು ತಿನ್ನೋಣ ಅಂತ ಪ್ರಿಫರ್ ಮಾಡ್ತಾರೆ. ಓಕೆ, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಮತ್ತೊಂದು ಹೊಸ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.